नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय बुधासुरसौख्यदुःखसत्कारणाय वितताय नमो नमस्ते। यो विप्रलम्ब विपरीतमतिप्रभूतवादान्निरस्य कृतवान् भुवि तत्त्ववादम् सर्वेश्वरो हरिरति प्रतिपादयन्तम् आनन्दतीर्थमुनिवर्यमहं नमामि। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नमरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सताम्। ಶಿಖಂಡಿನಿ ತನ್ನ ದೇಹವನ್ನು ಬದಲಾಯಿಸಿಕೊಂಡು ಸ್ತ್ರೀಯಾಗಿದ್ದವಳು ಪುರುಷ ಶರೀರವನ್ನು ಪ್ರವೇಶ ಮಾಡಿದ್ಲು. ಆಕೃತಿಯಲ್ಲಿ ಆ ಸ್ಥೂಣಾಕರಣನ ಯೋಗ ಬಲದಿಂದ ಅವನಂತೆಯೇ ಕಾಣುವಂತಾಯಿತು. ಒಂದಂಶದಲ್ಲಿ ತಾನೂ ಕೂಡ ಆ ಶರೀರದಲ್ಲಿ ನೆಲೆಸಿದ್ದ. ಶಿಖಂಡಿನಿ ಮಾತ್ರ ಪೂರ್ಣವಾಗಿ ಸ್ಥೂಣಾಕರಣನ ಶರೀರವನ್ನ ಪ್ರವೇಶಿಸಿ ಅದರ ಜೊತೆಗೆ ಒಂದು ಅಂಶವನ್ನ ಇಟ್ಟುಕೊಂಡು ಗಂಡಾಗಿ ಬದಲಾದ್ಲು. ಗಾಂಧರ್ವಂ ದೇಹಮಾವಿಶ್ಯ ಸ್ವಕೀಯಂ ಭವನಂ ಯಯೌ ತಸ್ಯಾಸ್ತದ್ದೇಹ ಸಾದೃಶ್ಯಂ ಗಂಧರ್ವಸ್ಯ ಪ್ರಸಾದತಃ ಪ್ರಾಪ ಗಂಧರ್ವ ದೇಹೋಪಿ ತಯಾ ಪಶ್ಚಾದಧಿಷ್ಠಿತಃ ಶ್ವೋ ದೇಹಿ ಮಮ ದೇಹಂ ಮೇ ಸ್ವಂಚ ದೇಹಂ ಸಮಾವಿಶ. ಗಂಧರ್ವನಿಗೆ ಸಂಬಂಧಪಟ್ಟ ದೇಹವನ್ನ ಪ್ರವೇಶ ಮಾಡಿ ಶಿಖಂಡಿನಿ ತನ್ನ ಮನೆಯ ಕಡೆಗೆ ಹೋದ್ಲು. ಗಂಧರ್ವ ಅವನು ಅನುಗ್ರಹಿಸಿದ ಶರೀರವನ್ನ ಪಡೆದು ಹೋಗುವಾಗ ಒಂದು ಪ್ರಶ್ನೆ ಉಳಿಯುವುದು, ಮೊದಲು ಇದ್ದ ಶಿಖಂಡಿನಿ ಶರೀರ ಬದಲಾದೊಡನೆ ಶಿಖಂಡಿನಿ ಅಂತ ಉಳಿದವರು ಗುರುತಿಸಿದ್ರ? ಅದಕ್ಕೆ ತಸ್ಯಾಸ್ತದ್ದೇಹ ಸಾದೃಶ್ಯಂ, ಗಂಡಿನ ದೇಹ ಸಿಗುವಾಗ್ಲೇ ಶಿಖಂಡಿನಿಯ ಪೂರ್ವ ದೇಹಕ್ಕೆ ಸಾಮ್ಯ ಇತ್ತು. ಹೆಣ್ಣು ಗಂಡಾಗಿ ಬದಲಾಯಿತು. ಈ ಚಿತ್ರಗಳಲ್ಲಿ ಕೆಲವೊಮ್ಮೆ ಹೆಣ್ಣಿನ ಚಿತ್ರವನ್ನ ಗಂಡಿನ ಚಿತ್ರವನ್ನಾಗಿಯೂ ಗಂಡಿನ ಚಿತ್ರವನ್ನ ಹೆಣ್ಣಿನ ಚಿತ್ರವನ್ನಾಗಿಯೂ ಮಾಡುವಾಗ ಆಗುವ ವ್ಯತ್ಯಾಸಗಳು ಕೇವಲ ಮೋರೆಯಲ್ಲಿ ಒಂದು ಗಡಸುತನ, ಮೀಸೆ ಇತ್ಯಾದಿಗಳು ಬಿಟ್ರೆ ಉಳಿದದ್ದೆಲ್ಲವೂ ಕೂಡ ಯಥಾವತ್ತಾಗಿ ಕಾಣುತ್ತೆ. ಅವಳಿ ಮಕ್ಕಳಲ್ಲಿ ಗಂಡು ಹೆಣ್ಣಾದ್ರೆ ಸಾಮಾನ್ಯ ಕೆಲವು ಸಂದರ್ಭಗಳಲ್ಲಿ ಹೀಗೆ ಕಾಣುವುದಿದೆ. ಆ ಸಾದೃಶ್ಯ ಆಕೆಗೆ ಗಂಧರ್ವನ ಅನುಗ್ರಹದಿಂದ ಸಿಕ್ಕಿತ್ತು. ಆದ್ರಿಂದ ಏನೂ ವ್ಯತ್ಯಾಸ ಆಗಿದೆ ಅಂತ ಗೊತ್ತೇ ಆಗ್ಲಿಲ್ಲ. ಗಂಧರ್ವನ ದೇಹ ವಸ್ತುತಃ ಹೆಣ್ಣು ಪ್ರವೇಶ ಮಾಡಿದಾಗ ಹೆಣ್ಣಿನ ಶರೀರದ ಬಲದಿಂದ, ಹೆಣ್ಣಿನ ಜೀವದ ಬಲದಿಂದ ಶರೀರದಲ್ಲೂ ಹೆಣ್ಣಿನ ಗುಣ ಬರಬೇಕಿದ್ರು ಅವನದ್ದೇ ಒಂದು ಅಂಶ ಅದು ಮೊದಲು ನೆಲೆಸಿದ್ದಾದ್ರಿಂದ ಅವಳು ಇರುವವಳಾದ್ಲು. ಆದ್ರೆ ಶರೀರ ಗಂಡೆ ಆಗಿತ್ತು. ಅವಳ ದೇಹದಲ್ಲಿ ಗಂಧರ್ವ ಪ್ರವೇಶ ಮಾಡಿದ್ದ. ಒಟ್ಟಂತೂ ಅವಳ ದೇಹದ ಬಗ್ಗೆ ಯಾರಿಗೂ ತಕರಾರು ಬರಲೇ ಇಲ್ಲ. ಎಲ್ಲರಿಗೂ ಕೂಡ ಒಂದೇ ಭಾವನೆ ಇತ್ತು, ಈಕೆ ಶಿಖಂಡಿನಿ ಅಲ್ಲ ಅಂತ ಸ್ಪಷ್ಟ ಗೊತ್ತಾಯಿತು. ಅಷ್ಟು ಸಾದೃಶ್ಯ ಇತ್ತು. ಅವನು ಹೇಳಿದ ಕೂಡ, ಶೋ ದೇಹಿ ಮಮ ದೇಹಮ್ಮೆ ಸ್ವಂಚ ದೇಹಂ ಸಮಾವಿಶ. ನಾಳೆ ನಿನ್ನ ಕಾರ್ಯಭಾರ, ನೀನು ಗಂಡು ಅಂತ ತೀರ್ಮಾನ ಆದ ಬಳಿಕ ನನಗೆ ಮರಳಿಸಿ ಒಪ್ಪಿಸು, ನಿನ್ನ ಶರೀರವನ್ನು ನೀನು ಪಡ್ಕೊಂಡು ಹೋಗು. ಇತ್ಯುಕ್ತ್ವಾ ಸತು ಗಂಧರ್ವಃ ಕನ್ಯಾ ದೇಹಂ ಸಮಾಸ್ಥಿತಃ ಉವಾಸೈವ ವನೇ ತಸ್ಮಿನ್ ಧನದಸ್ತತ್ರ ಚಾಗಮತ್.
ನನಗೆ ನನ್ನ ದೇಹವನ್ನು ನಾಳೆ ನೀಡಿ ನಿನ್ನದನ್ನ ತೆಗೆದುಕೊಂಡು ಹೋಗು ಅಂತ ಹೀಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಶಿಖಂಡಿನಿಯ ಶರೀರವನ್ನು ಗಂಧರ್ವ ಪ್ರವೇಶ ಮಾಡಿ ತಾನು ಹೆಣ್ಣಿನ ರೂಪವನ್ನು ಹೊಂದಿದ್ದ. ಶಿಖಂಡಿನಿ ಹೋದ ಮೇಲೆ ತುಂಬುರು ಅದೇ ಕಾಡಿನಲ್ಲಿ ಉವಾಸ ತಸ್ಮಿನ್ನೇವ ವನೆ. ಅಷ್ಟೊತ್ತಿಗೆ ಅಲ್ಲಿಗೆ ಕುಬೇರ ಬಂದ. ಧನದ ತತ್ರ ಚಾಗಮತ್. ಧನದನಾದ ಕುಬೇರ ಅಲ್ಲಿಗೆ ಬಂದ. ತನ್ನನ್ನ ನೋಡಿಯೂ ಗೌರವ ಕೊಡದೆ ಎದ್ದು ನಿಂತು ಉತ್ಥಾನಾದಿಗಳಿಂದ ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸುವುದು ಬಿಟ್ಟು ನಾಚಿ ನೀರಾಗಿ ನಿಂತಿರುವುದನ್ನ ನೋಡಿ ಕುಬೇರ ಕೋಪಗೊಂಡ. ಅದು ದೇಹದ ಪ್ರಭಾವ ತುಂಬುರಿನ ಮೇಲೆ ಗಾಢವಾಗಿ ಬೀರಿತ್ತು ಅನ್ನುವ ಹಾಗೆ ತನ್ನನ್ನ ಮರೆತು ನಾಚಿ ನೀರಾದ. ಇದು ಕಂಡು ಕೋಪ ಆಯಿತು. ಶಶಾಪ ಧನದೋ ದೇವ ಚಿರಮಿಥಂ ಭವೇತಿ ತಂ. ಈ ಶರೀರ ಬಹಳ ಕಾಲ ಹೀಗೆ ಇರ್ಲಿ ಅಂತ ಶಪಿಸಿದ. ನಿನ್ನ ಈ ಹೆಣ್ಣಿನ ದೇಹ ನಿನಗೆ ಅದೇ ದೇಹವಾಗಿ ಬಹಳ ಕಾಲ ಉಳಿಯಲಿ ಅಂತ ಶಪಿಸಿದ. ಯದಾ ಯುದ್ಧೇ ಮೃತಿಂ ಯಾತಿ ಸಾ ಕನ್ಯಾ ಪುಂತನುಸ್ಥಿತ ತದಾ ಪುಂಸ್ತ್ವಂ ಪುನರ್ಯಾಸಿ ಚಪಲತ್ವಾದಿತೀರಿತಃ. ಕೋಪದಿಂದ ಶಾಪವನ್ನಿತ್ತ ಕುಬೇರ ಆ ಬಳಿಕ ಪರಿಹಾರಕ್ಕೂ ಒಂದು ದಾರಿಯನ್ನ ತೋರಿಸ್ತಾನೆ. ಯಾವತ್ತು ನಿನ್ನ ಗಂಡು ದೇಹವನ್ನ ಹೊತ್ತೊಯ್ದ ಆ ಹೆಣ್ಣು ಯುದ್ಧದಲ್ಲಿ ಪ್ರಾಣ ಬಿಡ್ತಾಳೋ ಅವತ್ತು ನೀನು ಮತ್ತೆ ಮರಳಿ ನಿನ್ನ ದೇಹವನ್ನ ಪಡೆದು ಗಂಡಾಗುತ್ತಿ. ಅಲ್ಲಿ ತನಕ ನಿನಗೆ ಈ ಹೆಣ್ಣಿನ ಶರೀರ ಇದ್ದೇ ಇರುತ್ತೆ. ಅಲ್ಲ, ಉಪಕಾರ ಮಾಡಿದ್ದಕ್ಕೆ ಈ ರೀತಿಯಾದ ಒಂದು ಶಾಪ ಯಾವತ್ತಾದ್ರೂ ನಾವು ಬರುತ್ತೆ ಅಂತ ಗೊತ್ತಾದ್ರೆ ಇನ್ನೊಮ್ಮೆ ಈ ತರದ ಒಳ್ಳೆ ಕೆಲಸವನ್ನು ಮಾಡ್ಲಿಕ್ಕೆ ಹೋದೇವಾ, ತಪ್ಪಲ್ವಾ ಅನ್ನುವ ರೀತಿ ಜಿಜ್ಞಾಸೆ ಬರುತ್ತೆ. ಆಚಾರ್ಯರು ಉತ್ತರ ಕೊಟ್ರು, ಚಪಲತ್ವಾದಿತೀರಿತ. ಕುಬೇರ ಕಾರಣ ಇಲ್ಲದೆ ಶಾಪ ಕೊಡ್ಲಿಲ್ಲ. ಚಪಲದಿಂದ ನೀನು ಈ ದೇಹದ ಬದಲಾವಣೆಯ ಕಾಯಕದಲ್ಲಿ ತೊಡಗಿದಿ, ಅದರಿಂದಾಗಿ ಈ ಶಾಪವನ್ನು ನೀನು ಅನುಭವಿಸ್ಲೇಬೇಕು. ಹೆಣ್ಣಿನ ಶರೀರದೊಳಗೆ ಪ್ರವೇಶ ಮಾಡಿದಾಗ ಏನು ಸುಖವಾದೀತು, ಆ ಸುಖದ ಕುತೂಹಲ ನಿನ್ನನ್ನ ಅತ್ಯಂತ ಕಾಡಿ ಅದನ್ನ ಪಡೆಯಬೇಕು ಅನ್ನುವ ಬಯಕೆಯಿಂದಲೂ ನಿನ್ನ ಮನಸ್ಸು ಆಕೆಗೆ ಸಹಾಯ ಮಾಡುವ ನೆಪ ಒಡ್ಡಿತು. ಅಂದ್ರೆ ಲೋಕದಲ್ಲಿ ಎಷ್ಟೋ ಸರ್ತಿ ನಾವು ಒಳ್ಳೆ ಕೆಲಸ ಮಾಡಿದ್ರಲ್ಲಿ ಏನೋ ಒಂದು ಕೆಟ್ಟ ಬಯಕೆ ಇರುತ್ತೆ. ಹೇಳುವಾಗ ಅದು ಒಳ್ಳೆ ಕೆಲಸನೇ, ಆದ್ರೆ ಒಳಗಿನಿಂದ ನಮ್ಮ ಪ್ರಭಾವವನ್ನ ಇನ್ನೆಲ್ಲೋ ಬೀರುವ ಪ್ರಯತ್ನ ಅಲ್ಲಿ ಕಾಣುತ್ತೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ ಕುಬೇರ, ನೀನು ಚಪಲಿಗನಾಗಿ ಕಾಮದೃಷ್ಟಿಯಿಂದ ಈ ಆಸೆಯನ್ನ ವ್ಯಕ್ತಪಡಿಸಿದ್ದೆ ಅನ್ನುವ ಕಾರಣಕ್ಕಾಗಿ ಈ ಶಾಪ ನಿನಗೆ ಅನಿವಾರ್ಯ. ತಥಾ ವಸತ್ಸ ಗಂಧರ್ವಃ ಕನ್ಯಾ ಪಿತ್ರೋರಶೇಷತಃ ಕಥಯಾಮಾಸಾನುಭೂತಂತೌ ಭೃಶಂ ಮುದಂ ಆಪತುಃ. ತೌ ಭೃಶಂ ಮುದಮಾಪತುಃ. ಕುಬೇರನ ಶಾಪದಂತೆ ಆ ಗಂಧರ್ವನು ತನ್ನ ಹೆಣ್ಣಿನ ದೇಹ ಸ್ಥಿತಿಯನ್ನ ಹಾಗೆ ಮುಂದುವರಿಸಬೇಕಾಯಿತು. ತಥಾ ಅವಸತ್ಸ ಗಂಧರ್ವಃ. ಇತ್ತ ಗಂಡಿನ ದೇಹದಿಂದ ಮರಳಿ ಒಪ್ಪಿಸುವುದಕ್ಕಾಗಿ ಶಿಖಂಡಿನಿ ಬರುವಾಗ ಕಥೆ ಬೇರೆ ಆಯಿತು. ಅದು ಮುಂದೆ ಹೇಳುತ್ತಾರೆ. ಕನ್ಯೆಯಾದ ಶಿಖಂಡಿನಿ ಪಿತ್ರೋಹೋ, ತಂದೆ ತಾಯಿಗಳಿಗೆ ಅಶೇಷತಃ ಕಥಯಾಮಾಸ, ಎಲ್ಲವನ್ನು ಏನ್ ನಡೆಯಿತು ಅನ್ನೋದನ್ನ ಹೇಳಿದ. ಅದನ್ನ ಕೇಳಿ ತಂದೆ ತಾಯಿಗಳು ಬಹಳ ಭೃಶಂ ಮುದಂ ಆಪತು, ತುಂಬಾ ಸಂತೋಷ ಪಟ್ರು. ಏನೋ ಅನ್ಕೊಂಡಿದ್ದೆ, ರುದ್ರದೇವರ ಮಾತು ಎಂದಿಗೂ ಹುಸಿಯಾಗದು ಅನ್ನುವ ಭರವಸೆ ನನ್ನಲ್ಲಿತ್ತು. ಆ ಭರವಸೆ ಮತ್ತಷ್ಟು ಗಟ್ಟಿಯಾಗ್ಲಿಕ್ಕೆ
ನಿನ್ನ ಈ ದೇಹದ ಬದಲಾವಣೆ ಒಂದು ಒಳ್ಳೆ ಗುರುತಾಯಿತು ಅಂತ ತಂದೆ ತಾಯಿಗಳು ಇಬ್ರು ಮತ್ತೆ ಮತ್ತೆ ನೆನೆದು ಖುಷಿಪಟ್ರು. ಪರೀಕ್ಷತಾಮುಪಾಯೈಶ್ಚ ಶ್ವಶುರೋ ಲಜ್ಜಿತೋ ಯಯೌ ಶೋಭೂತೆ ಸಾತು ಗಂಧರ್ವಂ ಪ್ರಾಪ್ಯ ತದ್ವಚನಾತ್ ಪುನಃ. ಆ ಹಿರಣ್ಯವರ್ಮ ಶಿಖಂಡಿನಿಯ ಪೌರುಷದ ಪರೀಕ್ಷೆಯನ್ನು ಮಾಡಿದ. ಎಲ್ಲಾ ಉಪಾಯಗಳನ್ನೂ ಕೂಡ ಯುದ್ಧದಿಂದ, ಹೆಣ್ಣಿನಿಂದ, ಮಾತಿನಿಂದ, ನಡೆಯಿಂದ ಎಲ್ಲ ಪರೀಕ್ಷೆಯನ್ನು ಮಾಡಿಬಿಟ್ಟ. ಬಗೆ ಬಗೆಯ ಉಪಾಯೈಹಿ, 100 ತರದ ಉಪಾಯಗಳನ್ನ ಹೂಡಿದ. ಕೊನೆಗೆ ತನ್ನ ಹುಡುಗಿಯ ಮಾತನ್ನ ಕೇಳಿಕೊಂಡು ತನ್ನ ದಾದಿಯರ ಮಾತಿಗೆ ಕಿವಿಯಾಗಿ ಇಲ್ಲಿ ಬಂದು ದಶಾರ್ಣ ದೇಶದ ರಾಜ ಅಂತ ಅನಿಸಿಕೊಂಡವನು ಏನೇನೋ ಆರೋಪ ಮಾಡಿ ಆ ಆರೋಪಗಳಲ್ಲಿ ಒಂದನ್ನೂ ಸಾಬೀತುಪಡಿಸಲಾರದೆ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ಹಿಂತಿರುಗಿದ. ಮಾರನೇ ದಿನ ಶಿಖಂಡಿನಿ ತಾನು ಕೊಟ್ಟ ಮಾತಿನಂತೆ ಓಡಿ ಬರ್ತಾಳೆ ತುಂಬೂರು ಇದ್ದಲ್ಲಿಗೆ. ಗಂಧರ್ವಂ ಪ್ರಾಪ್ಯ ತದ್ವಚನಾತ್ ಪುನಃ ಓಡಿ ಬಂದು ತನ್ನ ಶರೀರಕ್ಕೆ ಒದಗಿಸಿದ ಗಂಡುತನದ ದೇಹವನ್ನ ಮರಳಿಸಿ ತಾನು ತನ್ನ ಪೂರ್ವದ ಸ್ಥಿತಿಯ ಹೆಣ್ಣಿನ ಗುಣವನ್ನ ಪಡೆಯುವುದಕ್ಕಾಗಿ ಬಂದ್ಲು. ಯಯೌ ತೇನೈವ ದೇಹೇನ ಪುಂಸ್ತ್ವಮೇವ ಸಮಾಶ್ರಿತ ಸಶಿಖಂಡಿ ನಾಮತೋ ಭೂತ್ ಅಸ್ತ್ರಶಸ್ತ್ರ ಪ್ರತಾಪವಾನ್. ಹಿಂತಿರುಗಿ ಬಂದ ಶಿಖಂಡಿನಿಯನ್ನು ನೋಡ್ತಾನೆ ತುಂಬೂರು. ನೋಡಿ ಆಕೆಯ ಆ ಮರಳಿಸಿ ಒಪ್ಪಿಸ್ಬೇಕು ಅಂತನ್ನುವ ಆ ಕಾಳಜಿ ಅವಳಿಗೆ ಬೇಗ ಕೊಟ್ಟು ಏನೋ ಕಷ್ಟ ಆಗ್ತಾ ಇದೆ ತುಂಬುರ್ವಿಗೆ ಅನ್ನುವ ಆ ಭಾವವೇ ಅವನಿಗೆ ತುಂಬಾ ಖುಷಿ ಆಯ್ತು. ಆ ಖುಷಿಯನ್ನ ಹಾಗೆ ತನ್ನ ಶಾಪದ ಪ್ರಸಂಗವನ್ನೇನು ಹೇಳದೆ, ಈ ಶರೀರವನ್ನು ನಿನಗೆ ನಾನು ಕೊಟ್ಟು ಬಿಟ್ಟಿದ್ದೇನೆ, ನೀನು ಬದುಕಿರುವ ತನಕ ಈ ದೇಹ ನಿನ್ನಲ್ಲಿ ಇರುತ್ತದೆ, ಇದನ್ನಿಟ್ಟುಕೋ. ಪುಂಸ್ತೋಮೇವ ಸಮಾಶ್ರಿತ, ಇದೇ ಶರೀರವನ್ನು ಆಶ್ರಯಿಸಿ ನೀನಿರು. ಸಶಿಖಂಡಿ ನಾಮತೋ ಭೂತ್, ಇದೇನಾಯ್ತು? ಗಂಧರ್ವನ ಮಾತಿನಂತೆ ಅದೇ ದೇಹದಲ್ಲಿ ಪೂರ್ತಿ ಪುಂಸ್ತ್ವಮೇವ ಪೂರ್ಣ ಗಂಡಾಗಿ ಬದಲಾಗಿ ಶಿಖಂಡಿನಿ ಹೊರಟು ಬರ್ತಾಳೆ ಮರಳಿ. ಗಂಡು ದೇಹ ಪಡೆದ ನಂತರ ಆಕೆಗೆ ಎಲ್ಲ ಕಡೆಯಲ್ಲೂ ಶಿಖಂಡಿನಿ ಹೋಗಿ ಶಿಖಂಡಿ ಅನ್ನುವ ಹೆಸರಿನಿಂದಲೇ ಪ್ರಸಿದ್ಧಿಗೊಳ್ತಾನೆ. ಶಾಸ್ತ್ರ ಮತ್ತು ಶಸ್ತ್ರಗಳ ಅಧ್ಯಯನದಲ್ಲಿ ತೊಡಗಿ ಪ್ರತಾಪವಂತನಾಗ್ತಾನೆ. ಅತ್ಯಂತ ಶ್ರೇಷ್ಠ ಬಿಲ್ವಿದ್ಯೆಗಾರ, ಅತ್ಯಂತ ಶ್ರೇಷ್ಠ ಪಂಡಿತನಾಗಿ ತಯಾರಾಗ್ತಾನೆ. ವಿಚಿತ್ರ ವೀರ್ಯ ಪ್ರಮದಾದ್ವಯಂತತ್. ವಸ್ತುತಃ ದೃಪದ ಈ ಮೊದಲೇ ಆಕೆಗೆ ಬೇಕಾದ ಎಲ್ಲ ತರದ ಶಿಕ್ಷಣವನ್ನು ನೀಡಿದ್ದ. ಕೆಲವು ವ್ಯಕ್ತಗೊಳ್ಳುವುದಕ್ಕೆ ಕಷ್ಟ ಆಗ್ತಿತ್ತು, ಪ್ರಕಟಿಸುವುದು ಹೇಗೆ ಅನ್ನುವ ಜಿಜ್ಞಾಸೆ ಇರ್ತಿತ್ತು. ಅದನ್ನ ಈ ಶರೀರ ಪೂರ್ತಿಗೊಳಿಸಿ ಅವನಲ್ಲಿರುವ ತಾಕತ್ತಿನ ಪರಿಚಯವನ್ನ ಆ ಶರೀರದಿಂದ ಮಾಡಿಕೊಳ್ಳುವುದಕ್ಕೆ ಅವನಿಗೆ ಅವಕಾಶ ಸಿಕ್ಕು ಸಮಾಜದಲ್ಲಿ ಶಿಖಂಡಿನಿ ಹೋಗಿ ಅವನಿರುವ ಕಾಲದಲ್ಲಿ ಅವನನ್ನ ಪೂರ್ತಿ ಗಂಡು ಅಂತ ಸಮಾಜ ಒಪ್ಪಿಕೊಂಡಿತು. ವಿಚಿತ್ರ ವೀರ್ಯ ಪ್ರಮದಾದ್ವಯಂತತ್ ಸಂಪ್ರಾಪ್ಯ ರೇಮೇ ಅಬ್ಧಗಣಾನ್ ಸುಸಕ್ತಃ ತತ್ಯಾಜ ದೇಹಂಸ ಯಕ್ಷ್ಮಣಾರ್ದಿತಃ ತತೋಸ್ಯ ಮಾತಾ ಸ್ಮರದಾಶು ಕೃಷ್ಣಂ. ಪ್ರಮದಾದ್ವಯಂ ತತ್ ಸಂಪ್ರಾಪ್ಯ, ಹೆಣ್ಣು ಮಕ್ಕಳೆರಡು ಹೆಣ್ಮಕ್ಕಳ ಜೊತೆಗೆ ಅಂಬಿಕೆ ಅಂಬಾಲಿಕೆಯರ ಜೊತೆಗೆ ಸಂಪ್ರಾಪ್ಯ ಆನಂದವಾಗಿ ಅತ್ಯಂತ ಆಸಕ್ತನಾಗಿ ಸುಸಕ್ತಃ ಅಬ್ಧಗಣಾನ್ ರೇಮೆ ಅತ್ಯಂತ ಆಸಕ್ತನಾಗಿ 100 ವರ್ಷಗಳ ಕಾಲ ಅವರ ಜೊತೆಗೆ ರೇಮೆ ಸುಖಿಸಿದ. ಆದರೆ ಆ ಬಳಿಕ ಯಕ್ಷ್ಮಣ ಅರ್ಧಿತಃ ಕ್ಷಯರೋಗ ಪೀಡಿತನಾಗಿ ದೇಹಕ್ಕೆ ಅತ್ಯಂತ ಹೆಚ್ಚು
ಸುಖಕ್ಕಾಗಿ ಅದನ್ನ ಬಳಸಿ ರೋಗವನ್ನ ತಡೆಯಲಾರದೆ ಪ್ರಾಣ ಬಿಟ್ಟ. ಯಕ್ಷ್ಮಣಾರ್ಜಿತ ಸಹ ದೇಹಂ ತತ್ಯಾಜ, ದೇಹವನ್ನ ಅವನು ರೋಗದಿಂದ ಬಿಟ್ಟದ್ದು ಹೊರತು, ಭೋಗದಿಂದ ಬಿಟ್ಟದ್ದು ಹೊರತು ಯೋಗದಿಂದ ಬಿಟ್ಟದ್ದಲ್ಲ. ಆ ಬಳಿಕ ಯೋಚನೆ ಹತ್ತಿತು, ಸುಮಾರು ವರುಷಗಳ ಕಾಲ ಸುಖಿಸಿದ್ರು ಮಕ್ಕಳನ್ನ ಪಡೆಯುವ ಯೋಗ ಆತನಿಗೆ ಒದಗಿ ಬರಲಿಲ್ಲ. ವಿಚಿತ್ರವೀರ್ಯನ ಸಾವು ಅಲ್ಲಿಯ ಸಿಂಹಾಸನಕ್ಕೆ ಒಂದು ತತ್ತರಿಸುವ ಪರಿಸರವನ್ನು ಹುಟ್ಟು ಹಾಕಿತು. ಮಾತಾ ಅಸ್ಯ ಮಾತಾ, ಈ ವಿಚಿತ್ರವೀರ್ಯನ ತಾಯಿಯಾದ ಸತ್ಯವತಿಯು ವೇದವ್ಯಾಸರನ್ನು ನೆನಪಿಸಿಕೊಳ್ಳುತ್ತಾಳೆ. ಆಶು ಕೃಷ್ಣಂ ಅಸ್ಮರತ್, ವೇದವ್ಯಾಸ ರೂಪಿ ಕೃಷ್ಣ ಅಂತ ಇಬ್ಬರಿಗೂ ಹೆಸರು. ಯಾದವ ಕೃಷ್ಣನಿಗೂ ಕೃಷ್ಣ ಅಂತ ಹೆಸರು, ವಾಸಿಷ್ಠ ಕೃಷ್ಣನಿಗೂ ಕೃಷ್ಣ ಅಂತ ಹೆಸರು. ಇಲ್ಲಿ ವಾಸಿಷ್ಠ ಕೃಷ್ಣನನ್ನ ಸ್ಮರಣೆ ಮಾಡ್ಕೊಳ್ತಾಳೆ. ಆವಿರ್ಬಭೂವಾಶು ಜಗಜ್ಜನಿತ್ರೋ ಜನಾರ್ದನೋ ಜನ್ಮ ಜರಾಭಯಾಪಹ ಸಮಸ್ತ ವಿಜ್ಞಾನ ತನು ಸುಖಾರ್ಣವ ಸಂಪೂಜಯಾಮ ಸತತಂ ಜನಿತ್ರೀ. ಇಡೀ ಜಗತ್ತಿನ ಉದಿಸುವಿಕೆಗೆ ನೆಪವಾದ ಮುದಿತನಗಳನ್ನು, ಅಳುಕು ಬೇಸರಗಳನ್ನು ಸದಾ ಪರಿಹರಿಸುವ, ತಿಳುವಳಿಕೆ ಅನ್ನುವುದಕ್ಕೇನೆ ಒಂದು ಆಕೃತಿ ಬಂದ್ರೆ ಅದು ಹೇಗಿರುತ್ತೋ ಹಾಗಿರುವ ಆನಂದದ ಮುದ್ದೆ, ಆನಂದದ ಕಡಲಿನಂತೆ ತುಂಬಿಕೊಂಡಿರುವ ವ್ಯಾಸರೂಪಿಯಾದ ನಾರಾಯಣನು ಅವಳು ಪ್ರಾರ್ಥಿಸಿದ ತತ್ಕ್ಷಣದಲ್ಲಿ ಆಶು, ಆ ಕೂಡಲೇ ಆವಿರ್ಬಭೂವ, ಸತ್ಯವತಿಯ ಮುಂದೆ, ತನ್ನ ತಾಯಿಯ ಮುಂದೆ ಕಾಣಿಸಿಕೊಳ್ತಾನೆ. ಇಡೀ ಜಗತ್ತಿಗೆ ತಂದೆಯಾದ ವೇದವ್ಯಾಸರನ್ನು ತಾನು ಹೆತ್ತಿದ್ದೇನೆ ಎನ್ನುವ ತಾಯಿತನದಿಂದ ಕೂಡಿದ್ರು ಭಕ್ತಿಪೂರ್ವಕವಾಗಿ ಸಂಪೂಜೆಯ ಮಾಸ, ತುಂಬಾ ಪ್ರೀತಿಯಿಂದ ಗೌರವಿಸ್ತಾಳೆ. ಪಡೆಯುವಾಗಲೇ ತಿಳುವಳಿಕೆಯಿಂದ ಪಡೆದಿರ್ತಾಳೆ ಪರಾಶರದಿಂದ. ಈತ ಸಾಮಾನ್ಯನಲ್ಲ, ಹುಟ್ಟಿದೊಡನೆ ಬಿಟ್ಟು ಹೋಗಿರ್ತಾನೆ. ತಪಸ್ಸಿಗೆ, ಲೋಕ ಹಿತದ ದೃಷ್ಟಿಯಿಂದ ತಾನು ಓಡಾಡಬೇಕಾಗತ್ತೆ ಅಂತ ಹೇಳಿ, ನೆನೆದಾಗ ಬರುವೆ ತಾಯಿ, ಎಂದಾದರೂ ನೆನೆ ಅಂತ ವರವನ್ನಿತ್ತು ಹೊರಟಿದ್ದ. ಹಾಗಾಗಿ ಈ ಒಂದು ದುಸ್ಥಿತಿ ಒಂದು ದೇಶದ ಗದ್ದುಗೆ ಅಧಿಕಾರದಲ್ಲಿ ನಡೆಸಬೇಕಾದ ಜವಾಬ್ದಾರಿಯನ್ನ ಮುಂದುವರೆಸಲಿಕ್ಕೆ ವ್ಯಕ್ತಿಯೊಬ್ಬ ಇಲ್ಲ ಅಂತಾದಾಗ ಅದರ ದುಸ್ಥಿತಿ ಏನು ಅಂತ ಆ ಕ್ಷತ್ರ ಕುಲದಲ್ಲಿ ಕುಳಿತು ಅಧಿಕಾರವನ್ನು ಹಿಡಿಯುವ ಮಂದಿ ಇಲ್ಲ ಅಂತಂದಾಗ ಅವ್ರಿಗೆ ಮಾತ್ರ ಅರ್ಥ ಆಗುತ್ತದು ಕಷ್ಟ ಏನು ಅಂತ. ಅದನ್ನ ಮನಸ್ಸಿನಲ್ಲಿ ಪೂರ್ಣವಾಗಿ ಹೊತ್ತು ನಿಂತ ತಾಯಿಯಾಗಿ ಸತ್ಯವತಿ ವೇದವ್ಯಾಸರನ್ನ ಗೌರವದಿಂದ ಕಂಡು ಮಾತನಾಡಿಸ್ತಾಳೆ. ಅದೇ ರೀತಿ ತಂ ಭೀಷ್ಮ ಪೂರ್ವೈ ಪರಮಾದರಾರ್ಚಿತಂ ಸ್ವಭಿಷ್ಟಿತಂ ಚಾವದಸ್ಯ ಚ ಅವದದಸ್ಯ ಮಾತಾ ಪುತ್ರೌ ಮೃತೌ ಮೇ ನತು ರಾಜ್ಯಮೈಚ್ಛದ್ ಭೀಷ್ಮೋ ಮಯಾ ನಿತರಾಂ ಅರ್ಥಿತೋಪಿ ಕ್ಷೇತ್ರೇ ತತೋ ಭ್ರಾತುರಪತ್ಯಮುತ್ತಮಂ ಉತ್ಪಾದಯಾಸ್ಮತ್ ಪರಮಾದರಾರ್ಥಿತಃ ಇತೀರಿತಃ ಪ್ರಣತಶ್ಚಾಪ್ಯಭೀಷ್ಟುತೋ ಭೀಷ್ಮಾದಿಭಿಷ್ಟಾಃ
ಜಗದ್ಗುರುರ್ವಚಃ. ಭೀಷ್ಮಪೂರ್ವೈಃ ಪರಮಾದರಾತ್ ಅರ್ಚಿತಂ ತಂ ಸ್ವಭಿಷ್ಟುತಂ ಚ ಅವದತ್ ಅಸ್ಯ ಮಾತಾ ಸ್ವಭಿಷ್ಟುತಂ ಅವದತ್. ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ಎಲ್ಲ ಅಲ್ಲಿಯ ಹಿರಿಯರು ಕೂಡ ವೇದವ್ಯಾಸರನ್ನ ಅತ್ಯಂತ ಪರಮಾದರಾರ್ಚಿತ, ಹೆಚ್ಚು ಹೆಚ್ಚು ಆದರದಿಂದ ಗೌರವಿಸಿ ಅವರು ಬಂದದ್ದೇ ಒಂದು ಜೀವನಕ್ಕೆ ಹಬ್ಬ. ನಿಜವಾದ ಹಬ್ಬ ದೊಡ್ಡವರು ಬಂದ ದಿವಸ, ತಿಳಿದವರು ಬಂದ ದಿವಸ, ಭಗವಂತನನ್ನ ಅರಿತವರು ಬಂದ ದಿವಸ. ಉಳಿದದ್ದೆಲ್ಲ ಹಬ್ಬ ಅಂತ ನಾವು ಆಚರಣೆ ಮಾಡ್ತೇವೆ. ಅದಕ್ಕೂ ನಿಜವಾದ ಅರ್ಥ ಏನು ಅಂದ್ರೆ, ಆ ದಿವಸ ಆ ವಿಷಯಕ್ಕೆ ಸಂಬಂಧಪಟ್ಟ ದಿನದ ದೇವತೆಯೋ ಗುರುಗಳೋ ಯಾರೋ ಅಲ್ಲಿ ನಮ್ಮ ಮನೆಯಲ್ಲಿ ನೆನೆಸಿದ್ದಾರೆ ಅಂತನ್ನುವ ಭಾವದಿಂದಾಗಿ ಆ ಹಬ್ಬ ಅರ್ಥಪೂರ್ಣ ಆಗುತ್ತೆ ಹೊರತು 4 ಹೂ ಏರಿಸಿ 4 ನೀರು ಹಾಕಿ ಬರೀ ಸಿಹಿ ಪದಾರ್ಥಗಳನ್ನು ಮಾಡಿ ತಿಂದೆವು ಅನ್ನುವ ಕಾರಣದಿಂದ ಹಬ್ಬ ಆಗುವುದು ಸಾಧ್ಯ ಇಲ್ಲ. ವೇದವ್ಯಾಸರು ಬಂದಾಗ ನಿಜವಾಗಿಯೂ ಎಲ್ಲರೂ ತಮ್ಮ ತಮ್ಮ ಮನಸ್ಸಿನಲ್ಲಿ ಅವರನ್ನು ತುಂಬಿಕೊಳ್ಳುತ್ತಾರೆ. ಅಂತಹ ಚಂದ, ಅಂತಹ ಎತ್ತರ, ಅಂತಹ ಗೌರವ ಭರಿಸಬಹುದಾದ ದೇಹದ ಲಕ್ಷಣ, ಗಾಂಭೀರ್ಯ ಇದನ್ನೆಲ್ಲ ಕಂಡು ಅಚ್ಚರಿಪಟ್ಟಿದ್ದಾರೆ. ಜೊತೆಗೆ ಒಂದು ಧನ್ಯತೆಯನ್ನು ಹೊಂದಿದ್ದಾರೆ. ತಾಯಿ ಮಾತಾಡ್ತಾಳೆ, ಅವದದಸ್ಯ ಮಾತಾ, ನನ್ನ ಮಕ್ಕಳು ಇಬ್ರು ಸತ್ರು ಮಗನೇ. ಭೀಷ್ಮನನ್ನ ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರು, ಭೀಷ್ಮ ಮಯಾ ನಿತರಾಂ ಅರ್ಥಿತೋಪಿ ಪುತ್ರೋ ಮೃತೌ. ಮಕ್ಕಳಿಬ್ರು ರಾಜ್ಯವನ್ನ ತೊರೆದು, ದೇಹವನ್ನು ತೊರೆದು, ದೇಶವನ್ನು ತೊರೆದು ಇಲ್ಲ ಅಂತ ಆಗ್ಬಿಟ್ಟಿದ್ದಾರೆ ನನ್ನ ಪಾಲಿಗೆ. ಹೋಗಾಯ್ತು ಇಬ್ರು. ಭೀಷ್ಮ ಎಷ್ಟು ಪ್ರಾರ್ಥನೆ ಮಾಡಿದ್ರು ಈ ರಾಜ್ಯವನ್ನ ಅವನು ನಡೆಸ್ಲಿಕ್ಕೆ ಒಪ್ತಾ ಇಲ್ಲ. ಯಾಕೆಂದ್ರೆ ಅವನ ತಂದೆಗೆ ಮಾತು ಕೊಟ್ಟಿದ್ದಾನೆ, ನಾನು ರಾಜ್ಯವನ್ನ ಯಾವತ್ತೂ ಸಿಂಹಾಸನದಲ್ಲಿ ಕುಳಿತು ಆಳಲಾರೆ. ಆದ್ರಿಂದಾಗಿ ಇಷ್ಟೆಲ್ಲ ಪ್ರಾರ್ಥನೆ ಮಾಡಿ ಗೌರವಿಸಿ ನಿನ್ನನ್ನ ಕೇಳಿಕೊಳ್ಳುವ ಬಹಳ ಮುಖ್ಯವಾದ ಪ್ರಾರ್ಥನೆ ಏನು ಅಂದ್ರೆ, ನಮ್ಮ ಮೇಲೆ ಅತ್ಯಂತ ಅಭಿಮಾನ ಇರುವವನು ನೀನು. ನಾನು ಬೇಡ್ತಾ ಇದ್ದೇನೆ, ತತಃ ಕ್ಷೇತ್ರೇ ಭ್ರಾತುಃ ಅಪತ್ಯಂ ಉತ್ತಮಂ ಉತ್ಪಾದಯ ಅಸ್ಮತ್ ಪರಮಾದರಾರ್ಥಿತಃ. ನಮ್ಮಿಂದ ಚೆನ್ನಾಗಿ ಗೌರವಿಸಲ್ಪಟ್ಟ, ಭಕ್ತಿಯಿಂದ ನಿನ್ನನ್ನ ಎತ್ತರದ ಸ್ಥಾನದಲ್ಲಿ ಇಟ್ಟದ್ದಕ್ಕೆ ಕಾರಣ ಈ ನನ್ನ ಮಕ್ಕಳ ಹೆಂಡಂದಿರಲ್ಲಿ ನೀನು ಮಕ್ಕಳನ್ನ ಪಡೆದು ಆ ಮೂಲಕ ಉತ್ಕೃಷ್ಟವಾದ ಪ್ರಜಾ ಸಂತತಿ ಮುಂದುವರಿಲಿ. ನಾವೇ ನಿಮ್ಮ ಹತ್ರ ಕೇಳಿ, ನಿನಗೆ ಸೋದರರವರು, ನಿನಕ್ಕಿಂತ ನಂತರ ಹುಟ್ಟಿದವರು ಅಂತ ಬಿಟ್ರೆ ಇನ್ನು ಸಂಬಂಧ ಇಲ್ಲದೆ ಯಾವುದೋ ದೂರದ ವ್ಯಕ್ತಿ ಅಲ್ಲ ನೀನು. ಆ ಇಬ್ಬರು ಹೆಣ್ಣು ಮಕ್ಕಳಲ್ಲಿಯೂ ಕೂಡ ನೀನು ಉತ್ಕೃಷ್ಟವಾದ ಸಂತತಿಯನ್ನ ಪಡೆದು ಈ ಪೀಠಕ್ಕೆ, ಸಿಂಹಾಸನಕ್ಕೆ ಒದಗಿದ ಆಪತ್ತನ್ನು ಪರಿಹರಿಸು. ಇದೇ ಮಾತನ್ನ ಭೀಷ್ಮಾಚಾರ್ಯರೂ ಕೂಡ ಒಪ್ಪಿಕೊಂಡವರಂತೆ ಭೀಷ್ಮಾದಿಶ್ಚ ಆಹ, ಭೀಷ್ಮಾದಿಗಳೂ ಕೂಡ ಇದೇ ಮಾತನ್ನ ಪ್ರಣತಶ್ಚ ಅಪ್ಯಭಿಷ್ಟುತಃ ನಮಸ್ಕರಿಸಿ ಅವರು ಇದೇ ಪ್ರಾರ್ಥನೆಯನ್ನು ಮಾಡಿದಾಗ ವೇದವ್ಯಾಸರು ತಾಯಿಯನ್ನ ಎದುರಿಸಿಕೊಂಡು ಈ ಮಾತನ್ನ ಹೇಳ್ತಾರೆ. ಋತೇರಮಾಂ ಜಾತು ಮಮಾಂಗ ಯೋಗ್ಯಾಂಗನಾ ನೈವ ಸುರಾಲಯೇಪಿ ತಥಾಪಿ ತೇ ವಾಕ್ಯಮಹಂ ಕರಿಷ್ಯೆ ಸಾಂವತ್ಸರಂ ಸಾಚರತೋ ವ್ರತಂಚ ಸಾಪೂತ ದೇಹಾತ ಚ ವೈಷ್ಣವ ವ್ರತಾತ್ ಮತ್ತಃ ಸಮಾಪ್ನೋತು ಸುತಂ ವರಿಷ್ಠಂ ಇತೇರಿತೆ ರಾಷ್ಟ್ರಮುಪೈತಿ ನಾಶಂ ಇತಿ ಬ್ರುವಂತೀಂ ಪುನರಾಹ ವಾಕ್ಯಂ
ಸೌಮ್ಯ ಸ್ವರೂಪೋಪ್ಯತಿ ಭೀಷಣಂ ವೃಷಾ ತಚ್ಚಕ್ಷುಷೋ ರೂಪಮಹಂ ಪ್ರದರ್ಶಯೇ ಸಹೇತ ಸಾಯದಿ ತದ್ಯದಿ ಪುತ್ರಕೋಸ್ಯ ಭವೇದ್ ಗುಣಾಢ್ಯೋ ಬಲವೀರ್ಯಯುಕ್ತಃ. ತಾಯಿ, ಲಕುಮಿಯನ್ನು ಹೊರತುಪಡಿಸಿ ನನ್ನ ದೇಹದ ಸಂಬಂಧವನ್ನ ಪಡೆಯುವ ಭಾಗ್ಯ ಸ್ವರ್ಗದಲ್ಲಿರುವ ಹೆಣ್ಣು ಮಕ್ಕಳಿಗೂ ಇಲ್ಲ. ಅದು ರಮೆಯದ್ದೇ ಸೊತ್ತು. ಹಾಗಿದ್ದರೂ ತಾಯಿಯಾಗಿ ನೀನು ಅಪೇಕ್ಷಿಸಿದ ಈ ಮಾತನ್ನ ನಡೆಸಿಕೊಡುವುದಕ್ಕೆ ಬಯಸ್ತೇನೆ, ನಿನಗೆ ಮಾತು ಕೊಟ್ಟಿದ್ದೇನೆ ಅನ್ನುವ ಕಾರಣಕ್ಕಾಗಿ. ಆದ್ರೆ ಕೊಡ್ತೇನೆ ಅನ್ನುವುದಕ್ಕೂ ಒಂದು ಷರತ್ತು ಇದೆ. ಸಾಂವತ್ಸರಂ ವ್ರತಂ ಸಾ ಚರತು. 1 ವರ್ಷಗಳ ಕಾಲ ಭಗವಂತನನ್ನ ಎಲ್ಲ ಕಡೆ ಇದ್ದಾನೆ ಅಂತ ತಿಳಿದು ನಂಬಿ ಮಾಡುವ ವರ್ಷಕಾಲದ ವ್ರತವನ್ನ ಆಚರಿಸಲಿ. ಪರಮಾತ್ಮನಿಗೆ ಸಂಬಂಧಪಟ್ಟ ಆ ವ್ರತವನ್ನ ಆಚರಿಸಿದಾಗ ದೇಹ ಅತ್ಯಂತ ಪವಿತ್ರವಾಗುತ್ತೆ. ಆಗ ನನ್ನಿಂದ ಉತ್ತಮವಾದ ಸಂತತಿಯನ್ನ ಆಕೆ ಪಡೆಯುವಂತಾಗುತ್ತೆ. ದೇಶ ರಾಜನಿಲ್ಲದೆ ನಾಶ ಹೊಂದುತ್ತದೆ. ಆದ್ದರಿಂದ ನೀನು ಗರ್ಭವನ್ನ ಕೊಟ್ಟು ಅನುಗ್ರಹಿಸು ಅಂತ ಕೇಳ್ತಾ ಇದ್ದಿ ಅನ್ನುವುದು ತುಂಬಾ ಒಳ್ಳೆಯ ಪ್ರಾರ್ಥನೆ, ಕಾಳಜಿಯ ಪ್ರಾರ್ಥನೆ. ಅದಕ್ಕಾಗಿ ಮತ್ತೆ ತಾಯಿ ಇದೇ ಮಾತನ್ನ ಹೇಳಿದಾಗ, ಸುತಂ ಆಪ್ನೋತು ವರಿಷ್ಠಂ, ಒಳ್ಳೆಯ ಮಕ್ಕಳನ್ನ ಸಮಾಪ್ನೋತು ಅಂತ ಹೀಗೆ ಹೇಳುವಾಗ, ರಾಷ್ಟ್ರಮುಪೈತಿ ನಾಶಂ, ಇಲ್ಲ ಅಂದ್ರೆ ದೇಶ ನಾಶ ಆಗಿ ಹೋಗುತ್ತೆ ಅಂತ ಪುನಃ ಬ್ರುವಂತೀಂ ಮತ್ತೆ ಮತ್ತೆ ಹೇಳ್ತಾ ಇದ್ದ ಆಕೆಯ ಮಾತಿಗೆ ವೇದವ್ಯಾಸರು ಮರಳಿ ಹೇಳ್ತಾ, ನಾನು ಅತ್ಯಂತ ಸುಂದರ ರೂಪದವನು ಈಗ, ಆದ್ರೆ ಅವಳ ಕಣ್ಣಿಗೆ ಮಾತ್ರ ಅತ್ಯಂತ ಭಯಂಕರನಾಗಿ ಕಾಣಿಸ್ತೇನೆ. ಹೀಗಿರುವ ನನ್ನ ರೂಪವನ್ನ ಆಕೆ ಸಹಿಸಿದ್ರೆ ನನ್ನಿಂದ ಒಳ್ಳೆಯ ಬಲವೀರ್ಯದಿಂದ ಕೂಡಿದ ಒಳ್ಳೆಯ ಲೋಕಕ್ಕೆ ಹಿತ ಒಡ್ಡಬಹುದಾದ ಗುಣಗಳನ್ನು ಹೊಂದಿದ ಮಗುವನ್ನು ಪಡೆಯುತ್ತಾರೆ. ಅವರಿಬ್ರು ಕೂಡ ನನ್ನ ಶರೀರವನ್ನ ಸಹಿಸಿಕೊಂಡ್ರೆ, ನನ್ನ ದೇಹದಲ್ಲಿರುವ ಕ್ರೌರ್ಯದ ಭಾವ ಅಥವಾ ಅತ್ಯಂತ ಭಯಂಕರವಾದ ದರ್ಶನವನ್ನ ಸಹಿಸಿಕೊಂಡ್ರೆ ಅವರಿಗೆ ಖಂಡಿತ ಅಂಥದ್ದೇ, ನೀನು ಬಯಸಿದಂತಹದ್ದೇ ಮಕ್ಕಳನ್ನ ಅವರು ಪಡೆಯುತ್ತಾರೆ ಅಂತ ಹೀಗೆ ಆಕೆಯನ್ನ ಸಮಾಧಾನ ಮಾಡಿ ಅವಳ ನೆನೆದೊಡನೆ ಬರ್ತೇನೆ ಎನ್ನುವ ಮಾತಿನ ಜೊತೆಗೆ ಬಯಸಿದ್ದನ್ನ ಕೊಡ್ತೇನೆ ಅಂತನ್ನುವ ಮಾತನ್ನು ಈಡೇರಿಸುವುದಕ್ಕಾಗಿ ಈ ಮಾತುಗಳಿಂದ ತಾಯಿಯನ್ನ ಸಮಾಧಾನ ಪಡಿಸ್ತಾನೆ. ಇದರ ಬಳಿಕ ಅವಳು ಏನು ಪ್ರಾರ್ಥಿಸಿದ್ಲು ಅಥವಾ ಆ ಹೆಣ್ಮಕ್ಳು ಇಬ್ರು ಕೂಡ ಯಾವ ರೀತಿ ವೇದವ್ಯಾಸರಿಗೆ ಎದುರಾದ್ರು ಅನ್ನುವ ಸಂಗತಿಯನ್ನ ನಾಳೆ ಸೇರಿದಾಗ ಮತ್ತೆ ನೋಡೋಣ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮನ್ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ತೆ. ಹೇಳಿ. ಇದು ಕ್ರೌರ್ಯದಿಂದ ಯಾಕೆ ಕೂಡಿರತ್ತೆ ಅಂತ ಅವರು ಗೊತ್ತಾಗ್ಲಿಲ್ಲ ನಂಗೆ. ಒಂದ್ ಷರತ್ತು ಹಾಕ್ಬೇಕಿತ್ತು ಅವರಿಗೆ, ಹಾಕಿದ್ರು. ಸರಿ. ಸುಲಭದಲ್ಲಿ ಸಿಗುದಲ್ಲ ಅಂತ ಹೇಳಿದ್ರಲ್ವಾ. ನನ್ನ ಸಂಬಂಧ ಸಿಗಬೇಕಾದಂತಹ ಯೋಗ್ಯತೆ ರಮೆಗೆ ಮಾತ್ರ ಇರುವುದು. ಹಾಗಿದ್ರು ನೀವು ಹೇಳ್ತೀರಿ ಅಂತ ಒಪ್ಪಿಕೊಂಡ್ರು
ಅದು ಅತ್ಯಂತ ಭಯಾನಕವಾಗಿದ್ದನ್ನ ಅವರು ಅಂದ್ರೆ ಅದು ಪಾವಿತ್ರ್ಯದ ಭಾವ ಇದ್ರೆ ಮಾತ್ರ ಸಿಗುತ್ತೆ. ದೇಹದ ಭಾವ ಮಾತ್ರ ಇದ್ರೆ ಸಿಗುದಿಲ್ಲ. ಸರಿ, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ.